ಸೊ ನಮಸ್ಕಾರ, ಹೇಗಿದ್ರೆ ಎಲ್ಲರೂ. ಸೊ ಇವತ್ತು ಬಂದುಬಿಟ್ಟು ನಾವು ಬೆಂಗಳೂರಲ್ಲಿದ್ದೀವಿ. ಸೊ ಆ್ಯಕ್ಚುಲಾಗಿ ನಾನು ಮೊನ್ನೆ ಹೇಳಿರಲಿಲ್ಲ ಏನಕ್ಕೆ ಹೋಗ್ತಿದ್ದೀವಿ ಅಂತ. ಸೊ ಆ್ಯಕ್ಚುಲಾಗಿ ಬಂದಿರೋದು ನಾವು ಈ ಗಾಡಿಗೋಸ್ಕರ, NS200 ಅಂತ. ಸೊ ಈ ಗಾಡಿಗೋಸ್ಕರ ಬಂದಿರೋದು. ಸೊ ಗೈಸ್, ಈ ಗಾಡಿ ಬಗ್ಗೆ ಏನಂದರೆ, ಈ ಗಾಡಿ BS4 ಅಲ್ಲ, BS3 ಇಂಜಿನು. ಸೊ ಆ್ಯಕ್ಚುಲಾಗಿ ರ್ಯಾರ್ ಗಾಡಿ, ಈಗಂತೂ ಸಿಗೋದಿಲ್ಲ, ಭಾರಿ ಕಷ್ಟ. ಆದರೂ ಫುಲ್ಲಿ ರಿಸ್ಟೋರ್ ಆಗಿದೆ ಗಾಡಿ, ಫುಲ್ ಪೇಂಟಿಂಗ್ ಆಗಿದೆ, ಗಾಡಿ ಎಲ್ಲ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ನೋಡಿ. ಸೊ ಇವತ್ತು ಮಂಗಳೂರು ಹೋಗೋಣ, ಟೈಮ್ ಆಗಿದೆ ನಮ್ಮದು. ಸೊ ಆ್ಯಕ್ಚುಲಾಗಿ 3 ಡೇಸ್ ಆಯಿತು ಇಲ್ಲೇ ನಾವು ಸ್ಟೇ ಹಾಕೊಂಡು. ಸೊ ತುಂಬ ಲೇಟಾಗಿದೆ, ಮನೆಗೆ ಹೋಗ್ಬೇಕೀಗ. ಸೊ ಗಾಡಿ ರೈಡ್ ಮಾಡ್ಕೊಂಡು ಹೋಗ್ಬೇಕೀಗ. ಸೊ ನನ್ನ ಗಾಡಿ ಹಿಂದೆ ಬರ್ತಿದೆ, ಸೊ ಒಂದು ಗಾಡಿ ನಾವು ತೊಗೊಂಡಿರೋದೀಗ. ಸೊ ಇಲ್ಲಿಂದ ತುಂಬ ಆ್ಯಕ್ಚುಲಾಗಿ ಹೊಸೂರು ಹತ್ರ ಇದ್ದೀವಿ ನಾವು. ಮಿನಿಮಮ್ 400 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಮಂಗಳೂರು 400 ಕಿಲೋಮೀಟ್ರ್ ಇದೆ. ಸೊ 400 ಕಿಲೋಮೀಟ್ರ್ ಓಡಿಬೇಕೀಗ. ಸೊ ನಿಮ್ಮ ಗಾಡಿ ಎಲ್ಲ ತೋರಿಸ್ತೀನಿ ಈಗ. ಸೊ ಗಾಡಿ ಒಂದು ಸಲ ಚೆಕಪ್ ಮಾಡ್ಕೊಂಡು. ಸೊ ಗಾಡಿ ಇವಂದು. ಸೊ ಗಾಡಿ ಚೆಕಪ್ ಮಾಡಿ ಗಾಡಿ ಮಾತ್ರ ಅಲ್ಟಿಮೇಟು, ಕ್ಲೀನಾಗಿ ಕಂಡೀಷನ್ ಇದೆ ಗಾಡಿ. ಸೊ ಬ್ಯಾಕ್ ಟೈರ್ ಆಗಲಿ ಎಲ್ಲ ಫುಲ್ ನೀಟಾಗಿದೆ. ಬಟ್ ಸ್ಟಿಕ್ಕರ್ಸ್ ಒಂದಿಲ್ಲ ಗಾಡಿಯಲ್ಲಿ, ಸ್ಟಿಕ್ಕರ್ಸ್ ಒಂದು ಹಾಕಿಸ್ಕೋಬೇಕು. ಮಿಕ್ಕಿದ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಂಜಿನ್ ಸೌಂಡ್ ಚೆಕ್ ಮಾಡ್ಕೋಬೋದು. ಗಾಡಿ ನೀಟ್ ಕ್ಲೀನ್ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ನೋಡೋಣ ಗಾಡಿ ಹೇಗಿತ್ತು ಏನಿಲ್ಲ ಅಂತ. ಸೊ ಈ ಮೊನ್ನೆ ನಾವು ಹೇಳಿರಲಿಲ್ಲ ಏನಕ್ಕೆ ಅಂತ. ಸೊ ಗಾಡಿ ತೊಗೊಳೋಕ್ಕೋಸ್ಕರ ಇಲ್ಲಿ ಬಂದಿರೋದು ನಾವು. ಆ್ಯಕ್ಚುಲಾಗಿ ಬಂದಿರೋದು ನಾವು ತೊಗೊಳೋಕ್ಕೆ RX, ಬಟ್ ಆ ಗಾಡಿ ಸಿಗಲಿಲ್ಲ ಅಂತ NS ತಗೊಂಡಿಗೆ ಹೋಗ್ತಿದ್ದೀವಿ. ಸೊ ನೋಡೋಣ, ಬೆಂಗಳೂರು ಗಾಡಿ, ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಮಂಗಳೂರಿಗೆ ನಮ್ಮ ಪ್ರಯಾಣ. ಸೊ ಇದು ನನ್ನ ಗಾಡಿ. ಈಗ ಅವ್ನ ಗಾಡಿ ಒಂದು ಬಿಡ್ತಾ ಉಂಟು. ಸೊ ನಾವು ಹೋಗೋಣ ಈಗ. ಸೊ ಗೈಸ್, ಇವಾಗ ಒಂದು ಸ್ಪಾಟ್ ನೋಡಿದ್ವಿ, ಚೆನ್ನಾಗಿದೆ ಮಾತ್ರ. ಸೊ ಹಾಗಾಗಿ ಒಂದು ಫೋಟೋಶೂಟ್ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ನಿಂತಿದ್ದೀವಿ. ಸೊ ಗೈಸ್, ಪ್ಲೇಸ್ ನೋಡಿ ಗೈಸ್, ಚೆನ್ನಾಗಿದೆ ಅಲ್ವಾ? ಸೊ ಇದು ಎಲ್ಲಿ ಬಂದುಬಿಟ್ಟಂದರೆ ನಮ್ಮ ನೆಲಮಂಗಲ ಸ್ವಲ್ಪ ಹಿಂದೆಯೇ, 1 ಕಿಲೋಮೀಟ್ರ್ ಹಿಂದೆಯೇ. ಸೊ ಎಲ್ಲೇ ಇದ್ದು ಇಲ್ಲಿ ಫೋಟೋಶೂಟ್ ಮಾಡೋಣ. ಸೊ ಜಾಕೆಟ್ ಎಲ್ಲ ತೊಗೊಂಡಾದ್ರು. ಇವಾಗ ನಾವು ಹೈವೇಲಿದ್ದೀವಿ, ಎಕ್ಸ್ಪ್ರೆಸ್ ಹೈವೇಲಿದ್ದೀವಿ. ಹೆಸರು ಗೊತ್ತಿಲ್ಲ ಪ್ಲೇಸ್ ಇದು, ಬಟ್ ಲೈಕ್ ವೆದರ್ ನೋಡಿದ್ರು ಅಲ್ಲಿ ನೋಡಿ, ಫುಲ್ಲು ಮೋಡ, ಇಲ್ಲಿ ಫುಲ್ ಬಿಸಿಲು. ಸೊ ಇಲ್ಲಿ ನೋಡಿದೆ, ಅಲ್ಲಿ ಮಾತ್ರ ಬಿಸಿಲು, ಎಲ್ಲ ಮೋಡ. ಸೊ ಹಾಗಾಗಿ ಇಲ್ಲೇ ನಿಲ್ಸೋಣ ಅಂತ ನಿಲ್ಸಿದ್ವಿ. ಜಾಕೆಟ್ ಹಾಕೊಂಡು ತಲೆಯಲ್ಲಿ ಕೊಟ್ಟಿದ್ರು. ಸೊ ಇನ್ನೇನು 280 ಕಿಲೋಮೀಟ್ರ್ ಇದೆ. ಸೊ ಕವರ್ ಮಾಡೋಣ, ಇಷ್ಟಾಗುತ್ತೆ ಅಷ್ಟು ಬೇಗ. ಘಾಟ್ ಸೆಕ್ಷನ್ ಹತ್ರ ಹೋಗ್ಬೇಕು ನಾವೀಗ. ಅವಾಗ ಮಾತ್ರ ಸ್ವಲ್ಪ ಬೇಗ ಹೋಗೋದು, ಇಲ್ಲಾದರೆ ಲೇಟ್ ಆಗುತ್ತೆ ತುಂಬ. ಸೊ ಇವಾಗ ನಾನು ಈ ಗಾಡಿ ಓಡಿಸ್ತಿದ್ದೀನಿ, ಅವನು ನನ್ನ ಗಾಡಿ ಓಡಿಸ್ತಿದ್ದಾನೆ. ಸೊ ಇಲ್ಲಿಂದ ಹೋಗೋಣ, ಜ್ಯೂಸ್ ಕುಡ್ಕೊಂಡು ಇಲ್ಲಿಂದ ಹೋಗೋಣ, ಹೌದಾ? ಸೊ ಗೈಸ್, ಇವಾಗ ಬಂದಿದ್ದೀವಿ ನಾವು ಬೆಂಗಳೂರಿಂದ ಮಂಗಳೂರಿಗೆ. 10:30 ಆಯಿತು. ಸೊ ಅಲ್ಲಿಂದ 10:15ಗೇನೋ ಹೊರಟಿದ್ವಿ. ಸೊ ಈಗ 10:30ಗೆ ಬಂದಿರೋದು. ಸೊ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋದೀಗ. ಸಾಕಾಗೋಯ್ತು ಗುರು, ಹೋಗುವಾಗ ತುಂಬ ಸಾಕಾಗಿತ್ತು. ಬಟ್ ಬರುವಾಗ ಅಷ್ಟೊಂದು ಫೀಲ್ ಆಗಲಿಲ್ಲ, ಯಾಕಂದರೆ ವೆದರ್ ಸ್ವಲ್ಪ ಒಳ್ಳೆ ಇತ್ತು. ಸೊ ಯಾಕಂದರೆ ಈವ್ನಿಂಗ್ ಟೈಮ್ ಅಲ್ಲ, ಹಾಗೆ ಗೊತ್ತಾಗಲಿಲ್ಲ. ಘಾಟೆಲ್ಲ ಬೇಗನೆ ಬಂದು. ಸೊ ಗೈಸ್, ಸಿಗೋಣ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಅಷ್ಟವರಿಗೆ ಯಾರೆಲ್ಲ ಹೊಸತ್ತಾಗಿ ನನ್ನ ಪೇಜಿಗೆ ಬಂದಿದ್ದೀರಾ, ಸೊ ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ. ಸೊ ಹಾಗಾಗಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಬೈ ಬೈ, ಹರಿ ಓಂ.